ನಾಮ ಅಥವಾ ಹೆಸರಿನ ಬಲದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಸಹಜವಾಗಿ ಒಂದು ಕುತೂಹಲ ಬಂದೇ ಬರುತ್ತೆ, ಇದು ಜ್ಯೋತಿಷ್ಯ ಶಾಸ್ತ್ರನ ಅಂತ ಹೇಳಿ. ಹಾಗಾಗಿ ಅಕ್ಷರಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಇರುವಂಥ ವ್ಯತ್ಯಾಸ ತಿಳಿಸ್ಕೊಡ್ಬೋದಾ? ಹೌದು, ಯಾಕಂದರೆ ಜ್ಯೋತಿಷ್ಯದಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ತಗೋತಾರೆ, ಹುಟ್ಟಿದ ಗಳಿಗೆ ತಗೋತಾರೆ, ನಾಮ ಚರಣ ಪಾದ ಎಲ್ಲ ತಗೊಂಡು ಮಾಡ್ತಾರೆ. ನಮ್ಮಲ್ಲಿ ಏನೂ ಇಲ್ಲ. ಗಂಡ ಹೆಂಡತಿ ಹೆಸರು ಹೇಳಿದ್ರಾಯ್ತು, ಅವರ ತಂದೆ ತಾಯಿ ಹೆಸರು ಹೇಳಿದ್ರೆ ನಾನು ಅದು ಏನಿದೆ ಅಂತ ಗೊತ್ತಾಗತ್ತೆ ನಮ್ಗೆ ಕ್ಲಿಯರ್ ಆಗಿ. ಭಾಳ ಎಫೆಕ್ಟಿವ್. ನಾವು ಸ್ಟಾರ್ಟಿಂಗಲ್ಲಿ ಇದು ಮಾಡಿದಾಗ ಕುತೂಹಲ ಇತ್ತು ನಮಗೆ, ಅದು ಇಷ್ಟು ಪರಿಣಾಮಕಾರಿ ಆಗ್ತದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಭಾಳ ಪರಿಣಾಮಕಾರಿ. ಆಮೇಲೆ ಈ ಸೆಮಿ ಮೈನಸ್ ಲೆಟರ್ ಅಂತ ಇದೆ, DH ಒಂದೊಂದು ಇದ್ರೆ ಏನಾಗಲ್ಲ. ಇವು DH, PH ಫಿಲೋಮಿನದಲ್ಲಿ ಬರುತ್ತೆ, SH ಸಿಂಬಲ್ ಆಫ್ ಲವ್, TH ಕಂಟಕ, ಥ ಉಚ್ಚಾರ ಕಂಟಕ. ಕೆಲವರು ಏನು ಮಾಡ್ತಾರೆ, ಹಾಂ ಥ ಅವ್ರೇನು ಮಾಡ್ತಾರೆ ಕೆಲವರು, ನಾನು H ಹಾಕೋದಿಲ್ಲರಿ ಬರೀ ಟಿ, ಸಂಪತ್ ಅಂತ ಇರುತ್ತೆ, ಅನಿತ ಅಂತ ಇರುತ್ತೆ, H ಹಾಕೋದಿಲ್ಲ ಬರೀ ಟಿ ಹಾಕ್ತಿರಂದ್ರೆ RIT ರೀಟ್ ಆಗುತ್ತೆ, GIT ಗೀಟ್ ಆಗುತ್ತೆ, ಗೀತ ಆಗುತ್ತೆ. ಉಚ್ಚಾರ ಭಾಳ ಮುಖ್ಯ. ನೀವು ಯಾವುದೇ ಅಕ್ಷರ ಹಾಕಿಬಿಡಿ, ಉಚ್ಚಾರ ಭಾಳ ಮುಖ್ಯ. ಅದಕ್ಕಾಗಿ ನಾವು ಅದು ಪ್ಲಸ್ ಮೈನಸ್ ಲೆಟರ್ದು ಸ್ಟಡಿ ಮಾಡಿ 2016ರಲ್ಲಿ ಮಾರ್ಕೆಟಿಗೆ ಬಿಟ್ವಿ. ಅದ್ರ ಮೇಲೆ ಒಂದು 3 ಲಕ್ಷ ಜನ ನಮ್ಮಲ್ಲಿ ಸಲಹೆ ಪಡೆದಿದ್ದಾರೆ. ಮೋರ್ ದೆನ್ 3 lakhs. ಅದರಲ್ಲಿ ಕಾರ್ಪೊರೇಟ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳಿಗೆ ಹೆಸರು ಸಹ ತಗೋತಾರೆ. ನಂತರ ಭಾಳ ಇಫೆಕ್ಟಿವ್ ಹೆಸರು. ಇಷ್ಟು ಪರಿಣಾಮಕಾರಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಜನರಿಗೆ ನಮ್ಮ ಬಳಿ ಬರುವವರೆಗೆ ಆಶ್ಚರ್ಯ ಆಗುತ್ತೆ. ಬಂದ ಮೇಲೆ ಅವರಿಗೆ ಓ ಇಷ್ಟು ಡೀಪ್ ಆಗಿ ಇದೆಯಾ ಇದು ಅಂತ. ಈಗ ಯಾವುದರ ಆಧಾರದ ಮೇಲೆ ನಿಮ್ಮ ಅಧ್ಯಯನ ಆರಂಭ ಆಯಿತು ಅಂತ? ಈಗ ಜ್ಯೋತಿಷ್ಯ ಅಂದ್ರೂ ಕೂಡ ನೀವಾಗಲೇ ಹೇಳಿದಾಗೆ ಪಾದ, ಚರಣ, ಗ್ರಹಗತಿ ಇದೆಲ್ಲವನ್ನ ನೋಡ್ತಾರೆ. ಅಂದ್ರೆ ನೀವು ಈ ಅಧ್ಯಯನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ನೋದಾದ್ರೂ ಕೂಡ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ತಗೊಂಡು ಅದ್ರ ಮೇಲೆ ವರ್ಕೌಟ್ ಮಾಡಿದ್ದ? ಯಾವ ತರ ವರ್ಕೌಟ್ ಮಾಡಿದ್ದು ಅಂತ? ಫಸ್ಟು ನಾನು ವಿಚಾರ ಮಾಡಿದ್ದು, ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಆಯ್ತು, ಒಂದು 3-4 ಜನ ಮಕ್ಕಳು ಇರ್ತಾರೆ. ಆಮೇಲೆ ಅವರಿಗೆ ಫುಡ್ಡು, ಬೆಡ್ಡು, ಸ್ಕೂಲು, ಕಲಿಸಿದ ಗುರುಗಳು, ಹಾಕಿದ ಬಟ್ಟೆ, ಮತ್ತೆ ಕಲಿಸಿದ ಸಂಸ್ಕೃತಿ ಎಲ್ಲ ಸೇಮ್ ಇರುತ್ತೆ. ಆದರೆ ಒಬ್ಬ ಮಗ ಕರೋಡ್ಪತಿ ಆಗ್ತಾನೆ, ಒಬ್ಬ ಫುಲ್ ಫೇಲ್ ಆಗ್ತಾನೆ, ಒಬ್ಬ ಮೀಡಿಯಂ ಇರ್ತಾನೆ. ಯಾಕೆ ಅಂತ ನಾನು ಹುಡುಕ್ತಾ ಹೊರಟಾಗ ನನಗೆ ಕೆಲವು ಫ್ಯಾಮಿಲಿ, ಒಂದು 50-100 ಫ್ಯಾಮಿಲಿ ಸ್ಟಡಿ ಮಾಡಿದೆ. ಟೋಟಲ್ ಒಂದು 6 ಲಕ್ಷ ಜನವನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅವರ ತಂದೆ, ಅವರ ತಾಯಿ, ಮಕ್ಕಳು ಹೆಸರು ಹೇಗಿದೆ, ಏನಾಗ್ತದೆ, ಮದುವೆ ಆದಮೇಲೆ ಏನಾಯಿತು ಎಲ್ಲ ಸ್ಟಡಿ ಮಾಡಿ ನಾನೊಂದು ರಚಿಸಿದಂಥ ಒಂದು ಅಕ್ಷರಶಾಸ್ತ್ರ. ಇದು ವೆರಿ ಮಚ್ ಪವರ್ಫುಲ್, ಭಾಳ ಪವರ್ಫುಲ್ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.